ಹಲವಾರು ಚಲನಚಿತ್ರಗಳಿಗೆ ಹಾಡು ಬರೆದಿದ್ದಾರೆ. ಸೂರ್ಯ ಚಂದ್ರ ನಕ್ಷತ್ರ ಮಾಲೆ ಬಂದಂತೆ ಬಂದೆ ನೀನು, ಈ ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡೆ ನೀನು, ಅದೇನೋ ಸಂತೋಷ ಹಿಂದೇಕೋ. ಅನೇಕ ಸುಮಧುರ ಭಾವಗೀತೆಗಳನ್ನು ರಚಿಸಿದ್ದಾರೆ. ಇವರ ಹೆಸರು ಗೊತ್ತಾಯ್ತಲ್ವಾ? ಎಂ.ಎನ್. ವ್ಯಾಸರಾವ್. ಎಂ.ಎನ್. ವ್ಯಾಸರಾವ್ ಮೊದಲು ಬರೆದ ಚಲನಚಿತ್ರ ಗೀತೆ ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಶುಭಮಂಗಳ ಚಿತ್ರಕ್ಕಾಗಿ. ಈ ಹಾಡು ಭಾವದ ಸೊಗಸಿನಿಂದ ಕಾವ್ಯಕ್ಕೆ ತೀರಾ ಹತ್ತಿರವಾದ ಒಂದು ಅನುಭವವನ್ನ ಕೊಡುತ್ತೆ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗತಾದ ಭೂತಾಗಿ ಮನಸ್ಸು, ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು. ಅತ್ಯಂತ ಸರಳವಾದ ರಚನೆ, ಆದರೆ ತೀವ್ರವಾದ ಮತ್ತು ಆಳವಾದ ಭಾವಕೋಶ ಇವರ ಬರಹಗಳ ವೈಶಿಷ್ಟ್ಯ. ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನಿದೆಯ ಕಡಲೇಕೆ ಬೀಗುತ್ತಿಹುದು, ನಿನ್ನ ಕಂಗಳ ತಂದ ಪ್ರೀತಿ ಬೆಳಕಾಗಿದೆ, ಇಂತಹ ಚಿತ್ರಗೀತೆ ಭಾವಗೀತೆಗಳಿಂದಲೇ ಎಂ.ಎನ್. ವ್ಯಾಸರಾಯರು ಸಂಗೀತ ಪ್ರಿಯರಿಗೆ ಆಪ್ತವಾಗಿದ್ದಾರೆ. ನೀನು ಸುಮ್ಮನಿಗೆ ಅಲೆಯುವೆ, ನಲ್ಲ ತೊರೆದು ಹೋದ ಮೇಲೂ, ನಲ್ಲ ತೊರೆದು ಹೋದ ಮೇಲೂ ಏಕೆ ನೆನೆದು. ಬ್ಯಾಂಕಿನಲ್ಲಿ 34 ವರ್ಷಗಳ ಸೇವೆಯ ನಂತರ ಸ್ವಯಂ ನಿವೃತ್ತಿ ಪಡೆದು ಅಧ್ಯಯನ, ಸಾಹಿತ್ಯ ರಚನೆ ಮತ್ತಿತರ ಸೃಜನಶೀಲ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ಪ್ರೇಮದಲ್ಲಿ ಸ್ನೇಹದಲ್ಲಿ ಕೋಪ ತಾಪ ರೋಷ ದ್ವೇಷ ಎಲ್ಲ ಯಾಕೆ, ಭಾಷೆ ಬಣ್ಣ ದೇಶ ವೇಷ ಎಲ್ಲ ಒಂದೇ ಒಂದೇ, ಸೊ ನಾವೆಲ್ಲ. ಕವನ ಸಂಕಲನ, ಕಾದಂಬರಿಗಳು, ನಾಟಕ, ಹೀಗೆ ಎಂ.ಎನ್. ವ್ಯಾಸರಾಯರ ಸಾಹಿತ್ಯ ಪಥ ಮುಂದೆ ಸಾಗುತ್ತೆ. ಇಲ್ಲ ಮೆಣಸಿಲ್ಲ ತರಕಾರಿ ಏನಿಲ್ಲ, ಎಣ್ಣಿಲ್ಲ ಬೆಣ್ಣಿಲ್ಲ ಕಾಯನ್ನು ತಂದಿಲ್ಲ, ಏನ್ ಮಾಡಲಿ ನಾನು ಏನ್ ಮಾಡಲಿ, ಬುದ್ಧಿಲ್ಲ ಇಂಗಿಲ್ಲ. ವ್ಯಾಸರಾಯರ ಹಲವಾರು ಕಥೆಗಳು ತೆಲುಗು, ಹಿಂದಿ, ಬಂಗಾಳಿ, ಇಂಗ್ಲಿಷ್ ಇನ್ನಿತರ ಭಾಷೆಗಳಿಗೆ ಭಾಷಾಂತರಗೊಂಡಿವೆ. ಅವರು ಹಲವಾರು ಚೀನಿ, ಇಂಗ್ಲಿಷ್, ಐರಿಷ್, ಫ್ರೆಂಚ್, ಉರ್ದು ಮುಂತಾದ ಭಾಷೆಗಳಲ್ಲಿನ ಕಥೆಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಬಿ.ಸಿ. ರಾಮಚಂದ್ರ ಶರ್ಮಾ, ಜಿ.ಎಸ್. ಶಿವರುದ್ರಪ್ಪ, ಯು.ಆರ್. ಅನಂತಮೂರ್ತಿ, ಎಚ್.ಎಸ್. ವೆಂಕಟೇಶಮೂರ್ತಿ, ಲಕ್ಷ್ಮೀನಾರಾಯಣ ಭಟ್ಟ, ಸಿ. ಅಶ್ವಥ್ ಮುಂತಾದವರ ಸಂದರ್ಶನ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಕೆ.ಎಸ್. ಅಶ್ವಥ್ ಅವರ ಆತ್ಮಕಥನವನ್ನ ಸುಧಾ ಪತ್ರಿಕೆಯಲ್ಲಿ ನಿರೂಪಿಸಿದ್ರು. ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಕಂದ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬರ್ಕ್ಲಿ ತರಂಗಿಣಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. 4 4 8 ಇಷ್ಟೇ
ಲೆಕ್ಕದ ನಿಂತು ಅಷ್ಟೇ ಲೆಕ್ಕದ ನಂತು ನಾಕೊಂದ್ರ ನಾಲ್ಕು. ಕನ್ನಡ ಸಾಹಿತ್ಯ, ಸಿನಿಮಾ ಮತ್ತು ಸಾಂಸ್ಕೃತಿಕ ಲೋಕದ ಪ್ರಮುಖ ವಕ್ತಾರರಾಗಿದ್ದ ವ್ಯಾಸರಾವ್ 2018 ಜುಲೈ 15 ನಿಧನರಾದರು. ಆದರೆ ತಮ್ಮ ಗೀತೆಗಳ ಮೂಲಕ ಇವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಸವಿನೆನಪು ಅದೇಕೋ ಕಾಣೆಂತೇಲಾಡಿ ಹೃದಯವನ್ನು ಕಲಕುತ್ತಿದೆ ಅನುದಿನ ಈ ಬಾಳಲಿ ಸವಿನೆನಪು. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.